ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸಂಪೂರ್ಣ ಮಾದರಿ ಪ್ರಶ್ನೆ ಪತ್ರಿಕೆಯ ಸರಣಿ KSRP ಪರೀಕ್ಷೆಯ ವಿಶೇಷ ಭಾಗ 2. ಕಳೆದ ವಿಡಿಯೋದಲ್ಲಿ ನಾವು 110 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ 130 ಸರಳವಾದಂಥ ಪ್ರಶ್ನೆಗಳನ್ನು ನೀವು ಇಲ್ಲಿ ಡಿಸ್ಕಸ್ ಮಾಡೋಣ. ಇವು ಪ್ರಾಕ್ಟೀಸ್ ಪೇಪರ್ ಥರ ನೀವು ನೋಡಬೇಕು. ಇದೇ ರೀತಿ ಕ್ವಶನ್ಸ್ ಎಕ್ಸಾಮಿನೇಷನ್ಸಲ್ಲಿ ಇರುತ್ತೆ ಅಂತ ಅಲ್ಲ, ಇದನ್ನು ಕೇವಲ ನೀವು ಓದಿರೋದನ್ನು ಪ್ರಾಕ್ಟೀಸ್ ಆಗಿ ನೀವು ನೋಡ್ಕೋಬೇಕಾಗತ್ತೆ ಅಷ್ಟೇ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ KSRPಯ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವೇನೋ ನೋಡಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಫಸ್ಟ್ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ನೀವು KSRPಯ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಬಹುದು. ವಿಡಿಯೋನ ಶುರು ಮಾಡೋಣ. ಇವಾಗ ಪ್ರಶ್ನೆ ಮತ್ತು ಉತ್ತರಗಳನ್ನು ಶುರು ಮಾಡೋಣ. ಪ್ರತಿ ಮಗುವಿಗೆ ಮಕ್ಕಳ ಹಕ್ಕುಗಳ ಅಭಿಯಾನಕ್ಕಾಗಿ ಯುನಿಸೆಫ್ ಸೆಲೆಬ್ರಿಟಿ ವಕೀಲರಾಗಿ ಯಾವ ನಟರನ್ನು ನೇಮಿಸಲಾಗಿದೆ? ಆಯುಷ್ಮಾನ್ ಖುರಾನಾ, ಹಿತೇಶ್ ದೇಶ್ಮುಖ್, ಸೈಫ್ ಅಲಿ ಖಾನ್, ರಣಬೀರ್ ಕಪೂರ್. ಸರಿಯಾದ ಉತ್ತರ ಆಯುಷ್ಮಾನ್ ಖುರಾನಾ ಅವ್ರನ್ನ ಪ್ರತಿ ಮಗುವಿನ ಮಕ್ಕಳ ಹಕ್ಕುಗಳ ಅಭಿಯಾನಕ್ಕಾಗಿ ಯುನಿಸೆಫ್ ಅವರು ಸೆಲೆಬ್ರಿಟಿ ವಕೀಲರನ್ನಾಗಿ ಒಬ್ಬ ನಟರ ಕೆಟಗರಿಯಲ್ಲಿ ಆಯ್ಕೆ ಮಾಡಿರ್ತಾರೆ. ಸೊ ಮುಂದಿನ ಪ್ರಶ್ನೆ ನೋಡಿ, ಚದುರಂಗ ಆಟವನ್ನು ಕಂಡು ಹಿಡಿದಂಥವ್ರು ಯಾರು? ಚದುರಂಗ ಆಟವನ್ನು ಕಂಡು ಹಿಡಿದಂಥ ದೇಶ ಯಾವುದು? ಭಾರತ, ಪರ್ಷಿಯಾ, ಅರೇಬಿಯಾ, ಯುರೋಪ್. ನಿನ್ನೆ ಕೂಡ ಈ ಒಂದು ಪ್ರಶ್ನೆ ಬಂದಿತ್ತು, ನೆನ್ನೆ ಕ್ವಶನ್ ಪೇಪರಲ್ಲೂ ಇತ್ತಿದ್ದು. ಭಾರತ ಸರಿಯಾದಂಥ ಉತ್ತರ. ಚದುರಂಗ ಆಟವನ್ನು ಕಂಡು ಹಿಡಿದಂಥ ದೇಶ. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಈ ಪ್ರಶ್ನೆಗಳು ನಿಮಗೆ PC ಪರೀಕ್ಷೆಗಳಲ್ಲಿ ರಚನಾ ಸಮಿತಿ ಮತ್ತು ಕರಡು ಸಮಿತಿ ಬಗ್ಗೆ ಪ್ರಶ್ನೆಗಳು ಬರ್ತಾ ಇರ್ತವೆ. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ಅಂಬೇಡ್ಕರ್, ರಾಜಗೋಪಾಲ್ಚಾರಿ, ರಾಜೇಂದ್ರ ಪ್ರಸಾದ್, ನೆಹರು. ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು. ಎರಡನ್ನು ನೆನಪಲ್ಲಿಟ್ಕೊಂಡಿರಿ. ಕ್ಯೂಬಾ ಇದರಲ್ಲಿ ಇರತಕ್ಕಂಥ ಒಂದು ದ್ವೀಪವಾಗಿದೆ. ಕ್ಯೂಬಾ ಅನ್ನೋದು ಕೆಳಗಿನ ಯಾವ ಸ್ಥಳದಲ್ಲಿರತಕ್ಕಂಥ ಒಂದು ದ್ವೀಪ? ಶಾಂತಸಾಗರ, ಅಟ್ಲಾಂಟಿಕ್ ಸರೋವರ, ಕಪ್ಪು ಸಮುದ್ರ, ಕೆಂಪು ಸಮುದ್ರ. ಸರಿಯಾದ ಉತ್ತರ ಅಟ್ಲಾಂಟಿಕ್ ಸರೋವರದಲ್ಲಿ ಕಂಡು ಬರತಕ್ಕಂಥ ಒಂದು ದ್ವೀಪ ಕ್ಯೂಬಾ. ಭಾರತದ ಉಪರಾಷ್ಟ್ರಪತಿಯನ್ನ ಚುನಾಯಿಸುವವರು ಯಾರು? ವಿಧಾನಸಭೆಯ ಸದಸ್ಯರು, ಸಂಸತ್ನ ಸದಸ್ಯರು. 1 ಮತ್ತು 2 ಅಂದರೆ ಮೊದಲ 2 ಆಯ್ಕೆಗಳು ಸಂಸತ್ ಮತ್ತು ವಿಧಾನ ಪರಿಷತ್ನ ಸದಸ್ಯರು. 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ 2, ಸಂಸತ್ತಿನ ಸದಸ್ಯರು ಭಾರತದ ಉಪರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡ್ತಾರೆ. ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿಗಳು M ವೆಂಕಯ್ಯ ನಾಯ್ಡು. ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್. ಭಾರತದ ರಾಷ್ಟ್ರಪತಿ ಮತ್ತು ಭಾರತದ ಉಪರಾಷ್ಟ್ರಪತಿಗಳು ಭಾರತದ ಮೊದಲ ಮತ್ತು 2ನೇ ಪ್ರಜೆಯಾಗಿರ್ತಾರೆ. ಭಾರತದ ಉಪರಾಷ್ಟ್ರಪತಿಗಳು ಭಾರತದ ರಾಜ್ಯಸಭೆಯ ಸಭಾಪತಿಗಳಾಗಿರ್ತಾರೆ. ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಏನು ಕರಿತೀವಿ ಸಂಸತ್ತಲ್ಲಿ, ಮೇಲ್ಮನೆ ಅಂತ ಏನು ಕರಿತೀವಿ, ಆ ರಾಜ್ಯಸಭೆಗೆ ಸಭಾಪತಿಗಳು ಭಾರತದ ಉಪರಾಷ್ಟ್ರಪತಿಗಳಾಗಿರ್ತಾರೆ. ಪ್ರಸ್ತುತ ಇರ್ತಕ್ಕಂಥವರು M ವೆಂಕಯ್ಯ ನಾಯ್ಡು ಭಾರತದ ಉಪರಾಷ್ಟ್ರಪತಿ, ಅವರು ರಾಜ್ಯಸಭೆಯ ಸಭಾಪತಿಗಳು. ಇನ್ನು ಲೋಕಸಭೆಯ ಸಭಾಪತಿಗಳು ಯಾರು ಅಂದರೆ ಓಂ ಬಿರ್ಲಾ ಅವರು. ಮುಂದಿನ ಪ್ರಶ್ನೆ ಹೋಗೋಣ. ಸತ್ಯಮೇವ ಜಯತೆ ಈ ಸಾಲನ್ನು ಕೆಳಗಿನ ಯಾವುದರಿಂದ ತೆಗೆದುಕೊಳ್ಳಲಾಗಿದೆ? ಸತ್ಯಮೇವ ಜಯತೆ ಈ ಸಾಲನ್ನು ಯಾವುದರಿಂದ ತೆಗೆದುಕೊಳ್ಳಲಾಗಿದೆ? ಸೊ 4 ಆಪ್ಷನ್ಗಳಿವೆ. ಸರಿಯಾದ ಉತ್ತರ ಮುಂಡಕ ಉಪನಿಷತ್. ಭಾರತದಲ್ಲಿ ಅಟಾರ್ನಿ ಜನರಲ್ ಅವರನ್ನ ಕೆಳಗಿನ ಯಾರು ನೇಮಕ ಮಾಡುತ್ತಾರೆ? ಭಾರತದಲ್ಲಿ ಅಟಾರ್ನಿ ಜನರಲ್ ಅನ್ನ ಕೆಳಗಿನ ಯಾರು ನೇಮಕ ಮಾಡುತ್ತಾರೆ? ಪ್ರಧಾನಮಂತ್ರಿಗಳು, ಮುಖ್ಯ ನ್ಯಾಯಾಧೀಶರು, ಉಪರಾಷ್ಟ್ರಪತಿಗಳು, ಭಾರತದ ರಾಷ್ಟ್ರಪತಿಗಳು. ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಗಳು ಭಾರತದ ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡುತ್ತಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಿದ್ಧಪಡಿಸಿದ ಇಂಡಿಯಾ ರಿಪೋರ್ಟ್ ಡಿಜಿಟಲ್ ಎಜುಕೇಷನ್ ಜೂನ್ 2020 ಯಾರು ಪ್ರಾರಂಭಿಸಿದರು? 4 ಜನ ಕೇಂದ್ರ ಸಚಿವರ ಹೆಸರನ್ನು ಕೊಡಲಾಗಿದೆ. ಇದರಲ್ಲಿ ಇಂಡಿಯಾ ರಿಪೋರ್ಟ್ ಡಿಜಿಟಲ್ ಎಜುಕೇಷನ್ ಜೂನ್ 2020 ಪ್ರಾರಂಭ ಮಾಡಿದಂಥವರು ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ಕೇಂದ್ರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಅಂದರೆ ಮಾನವ ಸಂಪನ್ಮೂಲ ಇಲಾಖೆ ಈಗ ಶಿಕ್ಷಣ ಸಚಿವಾಲಯ ಅಂತ ಮರುನಾಮಕರಣವನ್ನು ಮಾಡಲಾಗಿದೆ. ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಅಥವಾ ಶಿಕ್ಷಣ ಸಚಿವಾಲಯ ಅಂತ ನಾವು ಕರಿತೀವಿ. ಮೊದಲು ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆ ಅಂತ ಕರಿತಿದ್ವಿ. ಸೊ ಆ ಒಂದು ಸಚಿವಾಲಯದ ಅಧ್ಯಕ್ಷರಾದಂಥ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಇದನ್ನು ಬಿಡುಗಡೆ ಮಾಡಿರ್ತಾರೆ. ಡಿಜಿಟಲ್ ಶಿಕ್ಷಣದ ಮೂಲಕ ದೂರಸ್ಥ ಕಲಿಕೆಯ ನವೀನ ಉಪಕ್ರಮಗಳ ಅಭಿವೃದ್ಧಿ, ಮಕ್ಕಳಿಗೆ ಮನೆಯಲ್ಲೇ ಶಿಕ್ಷಣದ ಅವಶ್ಯಕತೆಗಳನ್ನು ಒದಗಿಸೋದಕ್ಕೋಸ್ಕರ ಈ ನೂತನ ಅಭಿಯಾನವನ್ನು ಅವರು ಕೈಗೊಂಡಿರ್ತಾರೆ. ಕೆಲಸದ ಅಳತೆಯ ಮಾಪನ ಯಾವುದು? ಜೌಲ್, ಓಮ್, ನ್ಯೂಟನ್ ಮೀಟರ್, ಆಂಪಿಯರ್. 4ರಲ್ಲಿ
ಕೆಲಸದ ಅಳತೆಯ ಮಾಪನ ಯಾವುದು? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಜೌಲ್. ಬುದ್ಧ ಚರಿತೆಯನ್ನ ಬರೆದಂಥವರು ಯಾರು? ಮುಂದಿನ ಪ್ರಶ್ನೆ. ಬುದ್ಧ ಚರಿತೆಯನ್ನ ಬರೆದವರು ಯಾರು? ಅಶ್ವಘೋಷ, ನಾಗಸೇನ, ನಾಗಾರ್ಜುನ, ವಸುಮಿತ್ರ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಶ್ವಘೋಷ ಅವರು ಬುದ್ಧ ಚರಿತೆಯನ್ನ ಬರೆದಿದ್ದಾರೆ. ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಕ್ಯಾಲೋರಿ ಹೊಂದಿರುವ ಪೋಷಕಾಂಶ ಯಾವುದು? ಪ್ರೋಟೀನ್, ಸಕ್ಕರೆ, ಕೊಬ್ಬು, ಪಿಷ್ಟ. ಅತಿ ಹೆಚ್ಚು ಕ್ಯಾಲೋರಿ ಹೊಂದಿರತಕ್ಕಂಥ ಪೋಷಕಾಂಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ಕೊಬ್ಬು. ಉನ್ನತ ಮಟ್ಟದ ಪರಿಣಿತಿಯೊಂದಿಗೆ ಸಂಸ್ಥೆಗಳನ್ನು ಸಂಪರ್ಕಿಸುವ ಕೆಳಗಿನ ಯಾವುದನ್ನು ಸರ್ಕಾರ ಅಧಿಕೃತವಾಗಿ ಅನುಮೋದಿಸಿದೆ? 4 ಆಪ್ಷನ್ಗಳಿವೆ. ಜ್ಞಾನ ಕ್ಲಸ್ಟರ್ಗಳು ಎಲ್ಲ ಮುಂಬೈ, ಪುಣೆ, ದೆಹಲಿ, ಲಕ್ನೋ. ಸರಿಯಾದ ಉತ್ತರ ಮುಂಬೈ ಜ್ಞಾನ ಕ್ಲಸ್ಟರನ್ನು ಅನುಮೋದನೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಹೆಚ್ಚು ಕೊಬ್ಬಿನ ಅಂಶ ಇರುತ್ತೆ? ಹಾಲು, ಸಕ್ಕರೆ, ಹಿಟ್ಟು, ಆಲೂಗೆಡ್ಡೆ. 4ರಲ್ಲಿ ಸಕ್ಕರೆಯ ಅಂಶ ಕೆಳಗಿನದಲ್ಲಿ ಯಾವುದರಲ್ಲಿ ಹೆಚ್ಚಿರುತ್ತೆ? ಸರಿಯಾದ ಉತ್ತರ ಹಾಲು. ಕೊಬ್ಬಿನ ಅಂಶ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಕೊಬ್ಬಿನ ಅಂಶ ಇರತಕ್ಕಂಥದ್ದು ಹಾಲಿನಲ್ಲಿ. ರಕ್ತ ಅಂಗಾಂಶಗಳಿಗೆ ಆಮ್ಲಜನಕ ಒದಗಿಸಿದ ನಂತರ ಹೃದಯದ ಯಾವ ಭಾಗಕ್ಕೆ ಬಂದು ಸೇರುತ್ತದೆ? ಎಡ ಹೃತ್ಕರ್ಣ, ಬಲ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಬಲ ಹೃತ್ಕುಕ್ಷಿ. 4ರಲ್ಲಿ ಯಾವುದಕ್ಕೆ ಬಂದು ಸೇರುತ್ತೆ? ಸರಿಯಾದ ಉತ್ತರ ಬಲ ಹೃತ್ಕರ್ಣಕ್ಕೆ ಬಂದು ಸೇರುತ್ತದೆ. ರಕ್ತ ಅಂಗಾಂಶಗಳಿಗೆ ಆಮ್ಲಜನಕ ಒದಗಿಸಿದ ನಂತರ ಹೃದಯದ ಬಲ ಹೃತ್ಕರ್ಣಕ್ಕೆ ಬಂದು ಸೇರುತ್ತದೆ. ಸೌರ ವಿದ್ಯುತ್ ಯೋಜನೆ ಸ್ಥಾಪಿಸಲು ಯಾವ ಭಾರತೀಯ ರಾಜ್ಯದಲ್ಲಿ 6,466 ಕೋಟಿ ರೂಪಾಯಿವರೆಗೆ ದೀರ್ಘಾವಧಿಯ ಸಾಲಕ್ಕೆ ಇತ್ತೀಚೆಗೆ ಸಹಿ ಹಾಕಲಾಗಿದೆ? ಒಡಿಸ್ಸಾ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್. ಸರಿಯಾದ ಉತ್ತರ ಗುಜರಾತ್. ಸಂಸ್ಕೃತ ವ್ಯಾಕರಣವನ್ನು ರಚನೆ ಮಾಡಿದವರು ಯಾರು? ಸಂಸ್ಕೃತ ವ್ಯಾಕರಣವನ್ನು ರಚನೆ ಮಾಡಿದವರು ಕಾಳಿದಾಸ, ಚರಕ, ಪಾಣಿನಿ, ಆರ್ಯಭಟ. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಪಾಣಿನಿ. ಒಂದು ದ್ರವದ ಸಾಪೇಕ್ಷ ಸಾಂದ್ರತೆ ಅಳೆಯುವ ಸಾಧನ ಕೆಳಗಿನ ಯಾವುದಾಗಿದೆ? ಹೈಗ್ರೋಮೀಟರ್, ಬಾರೋಮೀಟರ್, ಸೋನೋಮೀಟರ್, ಸ್ಪೈರೋಮೀಟರ್. ಸರಿಯಾದ ಉತ್ತರ ಹೈಡ್ರೋಮೀಟರ್. ಹೈಡ್ರೋಮೀಟರ್ ಒಂದು ದ್ರವದ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯುವಂಥ ಸಾಧನವಾಗಿದೆ. ವಿಶ್ವವಿಖ್ಯಾತ ಜೋಗ್ ಜಲಪಾತವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಶಿವಮೊಗ್ಗ, ಕೊಡಗು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ. ಜೋಗ್ ಜಲಪಾತ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪ್ಲೇಗ್ ಎಂಬ ರೋಗ ಯಾವ ಪ್ರಾಣಿಯಿಂದ ಕಂಡುಬರುತ್ತದೆ? ನಾಯಿ, ಹಸು, ಇಲಿ, ಬೆಕ್ಕು. ಪ್ಲೇಗ್ ಎಂಬ ರೋಗ ಕೆಳಗಿನ ಯಾವ ಪ್ರಾಣಿಯಿಂದ ಕಂಡುಬರುತ್ತದೆ? ಸರಿಯಾದ ಉತ್ತರ ಇಲಿ. ತಾಲೂಕು ಪಂಚಾಯಿತಿಯ ಸದಸ್ಯರು ಏನಾಗಿರ್ತಾರೆ? ಯಾರಿಂದ ಚುನಾಯಿತರಾಗ್ತಾರೆ? ನೇರವಾಗಿ ಜನರಿಂದ ಆಗ್ತಾರಾ, ಜಿಲ್ಲಾಧಿಕಾರಿಯಿಂದ ಆಗ್ತಾರಾ, ಮುಖ್ಯಮಂತ್ರಿಗಳಿಂದ ಆಗ್ತಾರಾ, ಪರೋಕ್ಷವಾಗಿ ಗ್ರಾಮ ಪಂಚಾಯತಿ ಸದಸ್ಯರಿಂದ ಆಗ್ತಾರಾ? ಸರಿಯಾದ ಉತ್ತರ ನೇರವಾಗಿ ಜನರಿಂದ ಚುನಾಯಿತರಾಗುತ್ತಾರೆ ತಾಲೂಕು ಪಂಚಾಯಿತಿಯ ಸದಸ್ಯರು. 10 ರೂಪಾಯಿಯ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ? ಭಾರತದ ರಾಷ್ಟ್ರಪತಿಗಳು, RBI ಗವರ್ನರ್, ಪ್ರಧಾನಮಂತ್ರಿ, ಹಣಕಾಸು ಮಂತ್ರಿ. ಪ್ರಶ್ನೆಗೆ ಸರಿಯಾದಂಥ ಉತ್ತರ RBIನ ಗವರ್ನರ್. ಪ್ರಸ್ತುತ RBIನ ಗವರ್ನರ್ ಯಾರು ಅಂದರೆ ಶಕ್ತಿಕಾಂತ್ ದಾಸ್. ಪ್ರಸ್ತುತ ಭಾರತದ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್. ಪ್ರಸ್ತುತ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಹಾಗೂ ಪ್ರಸ್ತುತ ಹಣಕಾಸು ಮಂತ್ರಿ, ಪ್ರಸ್ತುತ ಭಾರತದ ವಿತ್ತ ಸಚಿವೆ ಅಂತ ನಾವು ಕರಿಬಹುದು, ನಿರ್ಮಲಾ ಸೀತಾರಾಮನ್. ಆರ್ಯಭಟ ಯಾರ ಕಾಲದಲ್ಲಿ ಜೀವಿಸಿದ್ದನು ಅಥವಾ ಜೀವಿಸಿದ್ದರು? ಇವ ಕೆಳಗಿನ ಯಾರ ಕಾಲಘಟ್ಟದಲ್ಲಿ ಆರ್ಯಭಟ ಜೀವಿಸಿದ್ದರು? ಸಮುದ್ರಗುಪ್ತ, 2ನೇ ಚಂದ್ರಗುಪ್ತ, ಚಂದ್ರಗುಪ್ತ ಮೌರ್ಯ, ಅಶೋಕ. ಪ್ರಶ್ನೆಗೆ ಸರಿಯಾದ ಉತ್ತರ 2ನೇ ಚಂದ್ರಗುಪ್ತ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ರಾಜ್ಯದ ಗಡಿ ಪಾಕಿಸ್ತಾನದೊಂದಿಗೆ ಸೇರುವುದಿಲ್ಲ?
ಸೊ ಇಲ್ಲಿ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಸರಿಯಾದ ಉತ್ತರ ಹರಿಯಾಣ. ಪಂಜಾಬ್, ರಾಜಸ್ಥಾನ, ಗುಜರಾತ್ ಮೂರರ ಗಡಿ ಕೂಡ ಪಾಕಿಸ್ತಾನ ಜೊತೆ ಸೇರುತ್ತೆ, ಹರಿಯಾಣದ ಗಡಿ ಸೇರೋದಿಲ್ಲ. ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಈ ಪುಸ್ತಕವನ್ನು ಬರೆದಂಥವ್ರು ಯಾರು? ಡಾಕ್ಟರ್ ಅಂಬೇಡ್ಕರ್, ಆನಾ ಬೆಸೆಂಟ್, ದಾದಾಬಾಯಿ ನವರೋಜಿ, ಜವಾಹರ್ಲಾಲ್ ನೆಹರು. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3, ದಾದಾಬಾಯಿ ನವರೋಜಿ. ಅತಿ ಹೆಚ್ಚು ಬಾರಿ ಪ್ರಶ್ನೆನ ಕೇಳಲಾಗಿದೆ. ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ದಾದಾಬಾಯಿ ನವರೋಜಿ ಅವ್ರನ್ನ ಕರೀತಾರೆ. ನೈಟ್ರಸ್ ಆಕ್ಸೈಡ್ನ ಜನಪ್ರಿಯ ಹೆಸರೇನು? ನೈಟ್ರಸ್ ಆಕ್ಸೈಡ್ ಇದರ ಜನಪ್ರಿಯ ಹೆಸರೇನು? ಸೊ ಇರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಲಾಫಿಂಗ್ ಗ್ಯಾಸ್, N2O ಇದರ ಫಾರ್ಮುಲಾ N2O, ನೈಟ್ರಸ್ ಆಕ್ಸೈಡ್ ಅಂತ ಕರೀತಾರೆ. ಕೆಳಕಂಡ ಯಾವುದು ಏಸಿಯನ್ ಸದಸ್ಯ ರಾಷ್ಟ್ರವಲ್ಲ? ಸೆಂಟ್ ಅಂಡ್ ಕ್ವಿಟ್ಸ್, ಬ್ರುನೈ, ಇಂಡೋನೇಷಿಯಾ, ಸಿಂಗಪುರ್. 4ರಲ್ಲಿ ಕೆಳಗಿನ ಯಾವುದು ಏಷಿಯನ್ ಸದಸ್ಯ ರಾಷ್ಟ್ರ ಅಲ್ಲ? ಸರಿಯಾದಂಥ ಉತ್ತರ ಆಪ್ಷನ್ 1 ಸೆಂಟ್ ಮತ್ತು ಕಿಟ್ಸ್. ಈ ಕೆಳಕಂಡ ಯಾವ ಭಾಷೆ ಭಾರತದ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ನಮೂದಿಸಲ್ಪಟ್ಟಿಲ್ಲ? ಕಾಶ್ಮೀರಿ, ಕೊಂಕಣಿ, ನೇಪಾಳಿ, ಪರ್ಷಿಯನ್. ನಮ್ಮ 8ನೇ ಅನುಸೂಚಿಯಲ್ಲಿ 22 ಭಾಷೆಗಳನ್ನು ಕಾಣ್ತೀವಿ. ಅದರಲ್ಲಿ ಪರ್ಷಿಯನ್ ಭಾಷೆಯನ್ನು ನಾವು ಕಾಣೋದಿಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಆಪ್ಷನ್ 4 ಪರ್ಷಿಯನ್ ಸರಿಯಾದಂಥ ಉತ್ತರ. ಯಾವ ರಾಜನನ್ನ ವೈರುಧ್ಯಗಳ ಮಿಶ್ರಣ ಎಂದು ಕರೆಯಲಾಗುತ್ತಿತ್ತು? ಔರಂಗಜೇಬ್, ಹುಮಾಯೂನು, ಅಕ್ಬರ್, ಮೊಹಮ್ಮದ್ ಬಿನ್ ತುಗ್ಲಕ್. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮೊಹಮ್ಮದ್ ಬಿನ್ ತುಗ್ಲಕ್ ಅವರನ್ನ ವೈರುಧ್ಯಗಳ ಮಿಶ್ರಣ ಅಂತ ಕರೆಯಲಾಗುತ್ತಿತ್ತು. ರಾಜ್ಯ ನೀತಿಯು ಕೆಳಕಂಡ ಯಾವ ನಿರ್ದೇಶಕ ತತ್ವವನ್ನು ಮೂಲಭೂತ ಹಕ್ಕು ಅಂತ ಘೋಷಿಸಿದೆ? ಜೀವನ ಭತ್ಯೆ, ವೃದ್ಧಾಪ್ಯ ಪಿಂಚಣಿ, ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಕೆಲಸ ಮಾಡೋ ಹಕ್ಕು. 4ರಲ್ಲಿ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕು ಅಂತ ಘೋಷಣೆ ಮಾಡಿರ್ತದೆ. ಕಾಕತೀಯರ ರಾಜಧಾನಿ ಯಾವುದಾಗಿತ್ತು? ವಾರಂಗಲ್, ಏಕಶಿಲಾ ನಗರಿ, ಕಿಷ್ಕಿಂಧ, ದ್ವಾರಕ. 4ರಲ್ಲಿ ವಾರಂಗಲ್ ಕಾಕತೀಯರ ರಾಜಧಾನಿಯಾಗಿತ್ತು. ಈ ಕೆಳಕಂಡ ಯಾವುದು ಭಾರತದ ಯೋಜನೆಗಳ ಪ್ರಮುಖವಾದ ಉದ್ದೇಶವಾಗಿದೆ? ಆರ್ಥಿಕ ಬೆಳವಣಿಗೆ, ನಿರುದ್ಯೋಗ ನಿವಾರಣೆ, ಆರ್ಥಿಕ ಅಸಮಾನತೆ ಕಡಿಮೆ ಮಾಡುವುದು, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ 3 ಕೂಡ ಆಗುತ್ತೆ. ಹಾಗಾಗಿ ಆಪ್ಷನ್ 4 ಮೇಲ್ಕಂಡ ಎಲ್ಲ ಉದ್ದೇಶಗಳು. ಮಾನವ ಅಭಿವೃದ್ಧಿ ಸೂಚ್ಯಂಕದ ಪ್ರಕಾರ ಈ ಕೆಳಗಿನ ಯಾವ ಅಂಶ ಮುಖ್ಯವಲ್ಲ? ಸಭ್ಯ ಜೀವನದ ಮಟ್ಟ, ಸಾಕ್ಷರತೆಯ ಮಟ್ಟ, ತಲವಾರ್ಷಿಕ ಆದಾಯ, ಆಯುಷ್ಯ ಪ್ರಮಾಣ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಭ್ಯ ಜೀವನ ಮಟ್ಟ ಮಾನವ ಅಭಿವೃದ್ಧಿ ಸೂಚ್ಯಂಕದ ಪ್ರಕಾರ ಮುಖ್ಯವಾದ ಅಂಶವಲ್ಲ. ಕರ್ನಾಟಕದ ಉಚ್ಚಂಗಿದುರ್ಗ ಯಾವ ರಾಜರ ರಾಜಧಾನಿಯಾಗಿತ್ತು? ಕದಂಬರು, ಚೇಳರರು, ಪಾಂಡ್ಯರು, ಸೆವಣರು. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಪಾಂಡ್ಯರು. ಈ ಕೆಳಕಂಡವುಗಳಲ್ಲಿ ಯಾವ ಕೃತಿ ಇತರೆ 3 ಕೃತಿಗಳಿಗಿಂತ ಭಿನ್ನವಾಗಿದೆ? ಋತುಸಂಹಾರ, ಮೇಘದೂತ, ರಾಜತರಂಗಿಣಿ, ಶಾಕುಂತಲ. ಸರಿಯಾದ ಉತ್ತರ ರಾಜತರಂಗಿಣಿ. ನಮ್ಮ ಸಂವಿಧಾನದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಿಕೆಯು ಕೆಳಗಿನ ಯಾವ ಹೇಳಿಕೆ ಸರಿಯಾಗುತ್ತೆ ಅಂತ ನೀವು ಫಿಲ್ ಮಾಡಬೇಕಾಗತ್ತೆ. ಮುಂದೆ ಹೇಳಿಕೆಯನ್ನು ಪೂರ್ಣಗೊಳಿಸಿ. ಸಂವಿಧಾನದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡುವಿಕೆಯು ಸಂವಿಧಾನದಲ್ಲಿ ಸಮಾನತೆಯ ಕುರಿತು ಅವಕಾಶಗಳಿಗೆ ಪೂರಕವಾಗಿರ್ತದೆ. ನೆಕ್ಸ್ಟು ಕೊಟ್ಟಿರುವ ಸಂಕೇತಗಳಲ್ಲಿ ಜೋಡಿಸಬೇಕು. ಕ್ಯಾಬಿನೆಟ್ ನಿಯೋಗ, ಕ್ರಿಪ್ಸ್ ನಿಯೋಗ, ಮೌಂಟ್ ಬ್ಯಾಟನ್ ನಿಯೋಗ, ಸೈಮನ್ ಆಯೋಗ. ABCD ಅಂದ್ಕೊಂಡ್ರೆ ಕಾಲಮಾನದಲ್ಲಿ ಜೋಡಿಸ್ಬೇಕು ಅದನ್ನು. ಸರಿಯಾದ ಉತ್ತರ DBAC ಅಂದರೆ ಫಸ್ಟ್ ಬಂದಿದ್ದು ಸೈಮನ್ ಆಯೋಗ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಕಾಲಮಾನಗಳಲ್ಲಿ ಸೈಮನ್ ಆಯೋಗ ಮೊದಲು, ಕ್ರಿಪ್ಸ್ ನಿಯೋಗ ನೆಕ್ಸ್ಟ್, ಆಮೇಲೆ ಕ್ಯಾಬಿನೆಟ್ ನಿಯೋಗ, ಕೊನೆಗೆ ಮೌಂಟ್ ಬ್ಯಾಟನ್. ಬಿರ್ಲಾ ಹೌಸ್ ಎಲ್ಲಿ ಕಂಡು ಬರುತ್ತದೆ? ಮುಂಬೈ, ದೆಹಲಿ, ಕೋಲ್ಕತ್ತಾ, ಅಹಮದಾಬಾದ್. ಬಿರ್ಲಾ ಹೌಸ್
ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ನವದೆಹಲಿಯಲ್ಲಿ ನಾವು ಇದನ್ನು ಕಾಣ್ತೀವಿ. ಋಗ್ವೇದದಲ್ಲಿ 4 ವರ್ಣಗಳ ಕುರಿತು ಏನನ್ನೂ ತಿಳಿಸಲಾಗಿಲ್ಲ, ಕೊನೆಯ ಮಂಡಲದಲ್ಲಿ ತಿಳಿಸಲಾಗಿದೆ, ಎಲ್ಲ ಮಂಡಲಗಳಲ್ಲಿ ತಿಳಿಸಲಾಗಿದೆ, ಆರಂಭದಲ್ಲಿ ತಿಳಿಸಲಾಗಿದೆ. ಸರಿಯಾದ ಉತ್ತರ ಋಗ್ವೇದದಲ್ಲಿ 4 ವರ್ಣಗಳ ಕುರಿತು ಕೊನೆಯ ಮಂಡಲದಲ್ಲಿ ತಿಳಿಸಲಾಗಿದೆ. ಸಿಕ್ಕಿಂನಲ್ಲಿ ಮುಖ್ಯವಾಗಿ ಬಳಕೆಯಲ್ಲಿರತಕ್ಕಂಥ ಭಾಷೆ ಯಾವುದು? ಅಸ್ಸಾಮಿ, ನಾಜ್ಮಿ, ಲೆಪ್ಪ, ಹಿಂದಿ. 4ರಲ್ಲಿ ಸಿಕ್ಕಿಂನಲ್ಲಿ ಮುಖ್ಯವಾಗಿ ಬಳಕೆಯಲ್ಲಿರತಕ್ಕಂಥ ಭಾಷೆ ಸರಿಯಾದ ಉತ್ತರ ಲೆಪ್ಪ ಭಾಷೆ. ಕರ್ನಾಟಕದ ಯಾವ ಪ್ರದೇಶದಲ್ಲಿ ನವಿಲುಗಳು ಹೆಚ್ಚಾಗಿ ಕಂಡುಬರುತ್ತವೆ? ಬಿಳಿಗಿರಿ, ಚುಂಚನಗಿರಿ, ಬಾಬಾ ಬುಡನ್ಗಿರಿ, ಮಡಿಕೇರಿ. 4ರಲ್ಲಿ ಬಿಳಿಗಿರಿಯಲ್ಲಿ ನವಿಲುಗಳು ಅತಿ ಹೆಚ್ಚಾಗಿ ಕಂಡುಬರುತ್ತವೆ. ನಮ್ಮ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಈ ಕೆಳಕಂಡ ಯಾವ ಭಾಷೆಯನ್ನ ಸೇರ್ಪಡೆಗೊಂಡಿಲ್ಲ? ತುಳು, ಮಣಿಪುರಿ, ನೇಪಾಳಿ, ಕೊಂಕಣಿ. 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ತುಳು ಭಾಷೆ. ಫ್ಯಾರನ್ ಹೀಟ್ ಸ್ಕೇಲ್ನಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟಾಗಿರುತ್ತದೆ? 100F, 96F, 212F, 200F. ಫ್ಯಾರನ್ ಹೀಟ್ ಸ್ಕೇಲ್ನಲ್ಲಿ ನೀರಿನ ಕುದಿಯುವ ಬಿಂದು 212F ಆಗಿರುತ್ತದೆ. ಕುಶಾನರು ಯಾವ ಮೂಲದವರು? ಇಂಡೋ ಗ್ರೀಕ್, ಭಾರತೀಯ ಮೂಲ, ಮಧ್ಯ ಏಷ್ಯಾ ಮೂಲ, ಪರ್ಷಿಯನ್ ಮೂಲ. ಕುಶಾನರು ಯಾವ ಮೂಲದವರು? ಸರಿಯಾದ ಉತ್ತರ ಮಧ್ಯ ಏಷ್ಯಾ ಮೂಲದವರು. ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಪ್ರಾಧಿಕಾರ ಅಲ್ಲ? ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಹಣಕಾಸು ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ, ಯೋಜನಾ ಆಯೋಗ. ಇದರಲ್ಲಿ ಯಾವುದು ಸಂವಿಧಾನಿಕ ಅಂದರೆ ಸಂವಿಧಾನದಲ್ಲಿ ಮೆನ್ಷನ್ ಇಲ್ಲ ಅಂತ, ಸಂವಿಧಾನಿಕವಾಗಿ ಮಾಡಿರತಕ್ಕಂಥದ್ದಲ್ಲ ಅಂದರೆ ಯೋಜನಾ ಆಯೋಗ. ಪ್ರಸ್ತುತವಾಗಿ ಯೋಜನಾ ಆಯೋಗದ ಬದಲಾಗಿ ನಮ್ಮಲ್ಲಿ ನೀತಿ ಆಯೋಗ ಇದೆ. ಇದರ ಪರ್ಯಾಯವಾಗಿ ಸ್ಥಾಪನೆ ಮಾಡಿದಂಥ ನೀತಿ ಆಯೋಗ ಇದು ಸಾಂವಿಧಾನಿಕ ಸಂಸ್ಥೆಯಲ್ಲ. ಇದನ್ನು ಹೊರತುಪಡಿಸಿ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಹಣಕಾಸು ಆಯೋಗ ಮತ್ತು UPSC ಇವೆಲ್ಲ ಕೂಡ ಸಂವಿಧಾನಾತ್ಮಕ ಪ್ರಾಧಿಕಾರಗಳಾಗಿವೆ. ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ? ದಂಡಿ ದಶಕುಮಾರ ಚರಿತ, ಭವಭೂತಿ ಉತ್ತರ ರಾಮಚರಿತ, ಮಹಗ ರಾವಣವಧ, ಕಾಳಿದಾಸ ಕುಮಾರ ಸಂಭವ. ಸರಿಯಾದ ಉತ್ತರ ಮಹಗ ರಾಘವ ವಧ. ಈ ಜೋಡಿ ತಪ್ಪಾಗಿದೆ, ಉಳಿದಂಥ 3 ಜೋಡಿಗಳು ಸರಿಯಾಗಿದೆ. ಸರ್ ಮೊಹಮ್ಮದ್ ಇಕ್ಬಾಲ್ ಯಾರು? ಸರ್ ಮೊಹಮ್ಮದ್ ಇಕ್ಬಾಲ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು, ಒಬ್ಬ ತತ್ವಜ್ಞಾನಿ, ಕವಿ, ಮೇಲಿನ ಎಲ್ಲವು. ಸೊ ಆಪ್ಷನ್ ಸರಿಯಾದಂಥ ಉತ್ತರ 4. ಇವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಹೌದು, ಒಬ್ಬ ತತ್ವಜ್ಞಾನಿ ಕೂಡ ಹೌದು, ಒಬ್ಬ ಕವಿ ಕೂಡ ಹೌದು. ಹಾಗಾಗಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ. 1938ರಲ್ಲಿ ಶಿವಪುರದಲ್ಲಿ ನಡೆದಂತಹ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದವರು ಯಾರು? 4 ಆಪ್ಷನ್ಗಳಿವೆ ನಿಮಗೆ. ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಟಿ ಸಿದ್ದಲಿಂಗಯ್ಯನವರು. 1938ರ ಶಿವಪುರದ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದವರು. ಈ ಕೆಳಗಿನವರಲ್ಲಿ ಯಾರು ಕನಕದಾಸರಿಂದ ರಚಿತವಾಗಿಲ್ಲ? ಹರಿಭಕ್ತಿ ಸಾರ, ನ್ಯಾಯಾಮೃತ, ರಾಮಧಾನ್ಯ ಚರಿತ, ಮೋಹನ ತರಂಗಿ. ನೀವು 4ರಲ್ಲಿ ಕನಕದಾಸರಿಂದ ರಚಿತವಾಗದ್ದು ಯಾವುದು? ಹರಿಭಕ್ತ ಸಾರ, ರಾಮಧಾನ್ಯ ಚರಿತ ಮತ್ತು ಮೋಹನ ತರಂಗಿಣಿ 3 ಕೂಡ ಕನಕದಾಸರು ರಚಿಸಿರತಕ್ಕಂಥದ್ದಾಗಿದೆ. ಇನ್ನು ನ್ಯಾಯಾಮೃತ ಅನ್ನೋದು ಗುಂಪಿಂದ ಆಚೆ ತೆಗಿಬೇಕಾಗುತ್ತೆ. ರಬ್ಬರ್, ತೆಂಗು ಮತ್ತು ಗೋಡಂಬಿ ಇವುಗಳು ಯಾವ ರಾಜ್ಯದ ವಾಣಿಜ್ಯ ಬೆಳೆಗಳಾಗಿವೆ? ಕರ್ನಾಟಕ, ಗೋವಾ, ತಮಿಳುನಾಡು, ಕೇರಳ. ಪ್ರಶ್ನೆಗೆ ಸರಿಯಾದ ಉತ್ತರ ಕೇರಳ ರಾಜ್ಯದ ವಾಣಿಜ್ಯ ಬೆಳೆಗಳು ರಬ್ಬರ್, ತೆಂಗು, ಗೋಡಂಬಿ. ಕೆಳಗಿನ ಪಟ್ಟಿಯಲ್ಲಿ ಯಾರು ಕನ್ನಡ ಬರಹಗಾರರಲ್ಲ? ಭೀಮಸೇನ್ ಜೋಶಿ, ಪೂರ್ಣಚಂದ್ರ ತೇಜಸ್ವಿ, BGL ಸ್ವಾಮಿ, ದೇವನೂರು ಮಹಾದೇವ. 4ರಲ್ಲಿ ಒಬ್ಬರು ಕನ್ನಡದ ಬರಹಗಾರರಲ್ಲ, ಅವ್ರನ್ನ ಗುರುತಿಸಿ. ಸರಿಯಾದ ಉತ್ತರ ಭೀಮಸೇನ್ ಜೋಶಿ ಅವರು.
ತೇಜಸ್ವಿ, BSL ಸ್ವಾಮಿ, ದೇವನೂರು ಮಹಾದೇವರು ಕನ್ನಡದ ಬರಹಗಾರರಾಗಿದ್ದಾರೆ. ಭೀಮಸೇನ್ ಜೋಶಿ ಅವರನ್ನ ಗುಂಪಿನ ಆಚೆ ತೆಗಿಬೇಕು. ಕೊಂಕಣ ರೈಲು ಈ ಕೆಳಕಂಡ ಯಾವ ಸ್ಥಳಗಳನ್ನು ಕೂಡಿಸುತ್ತದೆ? ಸೊ 4 ಆಪ್ಷನ್ಗಳಿವೆ. ಕೊಂಕಣ ರೈಲು ಕೆಳಗಿನ ಯಾವ ಸ್ಥಳವನ್ನು ಕೂಡಿಸುತ್ತದೆ? ಸರಿಯಾದ ಉತ್ತರ ಕೊಂಕಣ ಮತ್ತು ಕೊಚ್ಚಿ. ಹೋಮ್ ರೂಲ್ ಚಳವಳಿಯ ನಾಯಕರು ಯಾರು? CR ದಾಸ್, ಮೋತಿಲಾಲ್ ನೆಹರು, ಆ್ಯನಿ ಬೆಸೆಂಟ್, ಸುರೇಂದ್ರನಾಥ್ ಬ್ಯಾನರ್ಜಿ. ಹೋಮ್ ರೂಲ್ ಚಳವಳಿಯ ನಾಯಕರು. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆ್ಯನಿ ಬೆಸೆಂಟ್. ಭಾರತದಲ್ಲಿ ಪ್ರಸಿದ್ಧವಾದಂತಹ 4 ಧಾಮ್ ಯಾತ್ರಾ ಸ್ಥಳಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಉತ್ತರಾಖಂಡ, ಹಿಮಾಚಲ್ ಪ್ರದೇಶ್, ಉತ್ತರ ಪ್ರದೇಶ್, ಜಮ್ಮು ಮತ್ತು ಕಾಶ್ಮೀರ. ಸರಿಯಾದ ಉತ್ತರ ಉತ್ತರಾಖಂಡದಲ್ಲಿ ಕಂಡುಬರುತ್ತವೆ. ಚಲನಚಿತ್ರಗಳು ಸತತ ಚಲನ ಅನುಭವ ಕೊಡಲು ಕಾರಣವಾದಂಥ ತತ್ವ? ದೃಷ್ಟಿಯ ಸ್ಥಿರತೆ, ತ್ರಿಪಮಣಿಕಾ ವಿಸಾಮ್ಯತೆ, ಬಯೋಸ್ಕೋಪಿಕ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ಸೊ ಅದೇ ಸರಿಯಾದಂಥ ಉತ್ತರ. ಚಲನಚಿತ್ರಗಳಲ್ಲಿ ಸತತ ಚಲನದ ಅನುಭವ ಸಿಗೋದಕ್ಕೆ ಕಾರಣವಾದ ತತ್ವ ಬಯೋಸ್ಕೋಪಿಕ್ ಸ್ಕ್ಯಾಟರಿಂಗ್ ಆಫ್ ಲೈಟ್. 1857ರ ದಂಗೆ ನಡೆದಾಗ ದೆಹಲಿಯ ಮೊಘಲ್ ದೊರೆ ಆಗಿದ್ದವರು ಯಾರು? 1857ರ ಸಿಪಾಯಿ ದಂಗೆ ನಡೆದಾಗ ದೆಹಲಿಯಲ್ಲಿ ಮೊಘಲ್ ದೊರೆ ಆಗಿದ್ದಂಥವರು ಯಾರು? 2ನೇ ಬಹದ್ದೂರ್ ಶಾ. 29ನೇ ಬೂಕರ್ ಪ್ರಶಸ್ತಿಯನ್ನ 1997ರಲ್ಲಿ ಕೆಳಗಿನ ಯಾರಿಗೆ ನೀಡಲಾಗಿದೆ? 4 ಜನ ಆಯ್ಕೆಗಳಿವೆ. 97ನೇ ಇಸ್ವಿಯಲ್ಲಿ ಬೂಕರ್ ಪುರಸ್ಕಾರ 29ನೇ ಬೂಕರ್ ಪುರಸ್ಕಾರ ಪಡೆದಂಥವರು ಅರುಂಧತಿ ರಾಯ್. ಚರ್ಮದ ಕಂದು ಬಣ್ಣಕ್ಕೆ ಕಾರಣವಾದ ವರ್ಣದ್ರವ ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಚರ್ಮದ ಕಂದು ಬಣ್ಣಕ್ಕೆ ಕಾರಣವಾದಂಥ ವರ್ಣದ್ರವ ಯಾವುದು? ಸರಿಯಾದ ಉತ್ತರ ಮೆಲನಿನ್. ಭಾರತೀಯ ಸಂವಿಧಾನದ ಪ್ರಸ್ತಾವನೆಗೆ 1976ರ ಯಾವ ಲಕ್ಷಣವನ್ನು ಸೇರಿಸಲಾಯಿತು? 1976ರಲ್ಲಿ ಯಾವ ಒಂದು ಲಕ್ಷಣವನ್ನು ನಮ್ಮ ಸಂವಿಧಾನಕ್ಕೆ ಪ್ರಸ್ತಾವನೆಗೆ ಸೇರಿಸಲಾಯಿತು? ಸರಿಯಾದ ಉತ್ತರ ಜಾತ್ಯತೀತ. ಯಾವುದೇ IITಗೆ ಪ್ರವೇಶ ಪಡೆಯಲು ಒಬ್ಬ ವಿದ್ಯಾರ್ಥಿ ಯಾವ ಪರೀಕ್ಷೆಯನ್ನು ಬರೆಯಬೇಕು? CET, JEE, AIEEE, CAT. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 JEE ಪರೀಕ್ಷೆಯನ್ನು ಬರೀಬೇಕು. ಭಾರತದ ರಾಷ್ಟ್ರಪತಿ ಆಗಲು ಇರಬೇಕಾದಂಥ ಕನಿಷ್ಠ ವಯಸ್ಸಿನ ಮಿತಿ ಎಷ್ಟು? 25 ವರ್ಷಗಳು, 30 ವರ್ಷಗಳು, 35 ವರ್ಷಗಳು, 21 ವರ್ಷಗಳು. ಭಾರತದ ರಾಷ್ಟ್ರಪತಿ ಆಗೋದಕ್ಕೆ ಇರಬೇಕಾದಂಥ ಕನಿಷ್ಠ ವಯೋಮಿತಿ 35 ವರ್ಷಗಳು. ಚಿಪ್ಕೋ ಆಂದೋಲನ ಇದನ್ನು ಶುರು ಮಾಡಿದಂಥವ್ರು ಯಾರು? ಚಿಪ್ಕೋ ಆಂದೋಲನ ಮೇನಕಾ ಗಾಂಧಿ, ಮೇಧಾ ಪಾಟ್ಕರ್, ಇಲಾ ಭಟ್, ಸುಂದರ್ಲಾಲ್ ಬಹುಗುಣ. ಸರಿಯಾದಂಥ ಉತ್ತರ ಆಪ್ಷನ್ 4 ಸುಂದರ್ಲಾಲ್ ಬಹುಗುಣ. ಚಿಪ್ಕೋ ಮತ್ತು ಒಪ್ಪಿಕೋ 2 ಆಂದೋಲನಗಳ ಬಗ್ಗೆ PC ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿವೆ. ಇವರಲ್ಲಿ ಪ್ರಖ್ಯಾತ ಗಣಿತ ತಜ್ಞರು ಯಾರು? ಚರಕ, ಸುಶ್ರುತ, ವಿಕ್ರಮಾದಿತ್ಯ, 2ನೇ ಭಾಸ್ಕರ. ಪ್ರಖ್ಯಾತ ಗಣಿತ ತಜ್ಞರು ಯಾರಪ್ಪ ಅಂದರೆ ಸರಿಯಾದಂಥ ಉತ್ತರ ಆಪ್ಷನ್ 2 ಭಾಸ್ಕರ 2 ಅಥವಾ 2ನೇ ಭಾಸ್ಕರ. ಕೊಲೆಸ್ಟ್ರಾಲ್ ಎಂದರೇನು? ಕ್ರೋಮಿಯಂ ದ್ರಾವಣ, ಕ್ಲೋರೋಫಾರ್ಮ್ನಿಂದ ನಿಷ್ಪತ್ತಿಯಾದ ವಸ್ತು, ಪ್ರಾಣಿಗಳ ಕೊಬ್ಬಿನಲ್ಲಿ ಕಂಡುಬರುವ ವಸ್ತು, ಒಂದು ವಿಧದ ಕ್ಲೋರೋಫಿಲ್. ಸೊ ಕೊಲೆಸ್ಟ್ರಾಲ್ ಎಂಬುದು ಏನು? ಪ್ರಾಣಿಗಳ ಕೊಬ್ಬಿನಲ್ಲಿ ಕಂಡುಬರ್ತಕ್ಕಂಥ ಒಂದು ವಸ್ತುವೇ ಕೊಲೆಸ್ಟ್ರಾಲ್. ಗಂಗೈಕೊಂಡ ಚೋಳಪುರಂ ಎಂಬ ಹೆಸರು ಹೇಗೆ ಬಂತು? 4 ಆಪ್ಷನ್ಗಳಿವೆ, ಓದ್ಕೊಂಡು ಉತ್ತರವನ್ನು ಕೊಡೋ ಪ್ರಯತ್ನ ಮಾಡಿ. ಗಂಗೈಕೊಂಡಂ ಚೋಳಪುರಂ ಎಂಬ ಹೆಸರು ಹೇಗೆ ಬಂತು? ಚೋಳರು ಉತ್ತರ ಭಾರತವನ್ನು ಜಯಿಸಿದ್ದರಿಂದ ಅವರಿಗೆ ಗಂಗೈಕೊಂಡಂ ಚೋಳಪುರಂ ಎಂಬ ಹೆಸರು ಬಂದಿತು. ಬೆಂಗಳೂರಿನಲ್ಲಿ HAL ಕಂಪನಿಯನ್ನು ಯಾವಾಗ ಶುರು ಮಾಡಲಾಯಿತು? ಬೆಂಗಳೂರಿನಲ್ಲಿ HAL ಕಂಪನಿಯನ್ನು ಯಾವಾಗ ಶುರು ಮಾಡಲಾಯಿತು?
ಸೊ ಆಪ್ಷನ್ಗಳಿವೆ, ಉತ್ತರ ಕೊಡ್ಬೋದು. 1940ನೇ ಇಸ್ವಿಯಲ್ಲಿ ಶುರು ಮಾಡಲಾಯಿತು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಜನಿಸಿದ ಜನ್ಮಸ್ಥಳ ಯಾವುದು? ದೆಹಲಿ, ಲಕ್ನೋ, ಅಲಹಾಬಾದ್, ಅಹಮದಾಬಾದ್. 4ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಜನಿಸಿದಂಥ ಜನ್ಮಸ್ಥಳ ಅಲಹಾಬಾದ್. ಎತ್ತರದ ಪ್ರದೇಶದಲ್ಲಿ ಗಾಳಿಯ ಒತ್ತಡ ಏನಾಗಿರುತ್ತದೆ? ಹೆಚ್ಚುತ್ತದೆ, ವ್ಯತ್ಯಾಸ ಆಗುವುದಿಲ್ಲ, ಋತುಗಳನ್ನು ಅವಲಂಬಿಸುತ್ತದೆ, ಕಡಿಮೆಯಾಗುತ್ತದೆ. ಎತ್ತರದ ಪ್ರದೇಶದಲ್ಲಿ ಗಾಳಿಯ ಒತ್ತಡವು ಕಡಿಮೆಯಾಗುತ್ತದೆ. ಆಪ್ಷನ್ 4 ಸರಿಯಾದಂಥ ಉತ್ತರ. ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದಾಗಿತ್ತು? ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ. ಸೊ 4 ಆಪ್ಷನ್ಗಳಿವೆ. ಸರಿಯಾದಂಥ ಉತ್ತರ ಗುಲ್ಬರ್ಗ, ಅಂದರೆ ಪ್ರಸ್ತುತ ಕಲಬುರಗಿ ಅಂತ ನಾವೇನು ಕರಿತೀವಿ, ಅದು ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು. ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟು ಮೀಟರ್ ಇದೆ? ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟು ಮೀಟರ್ ಇದೆ? ಸೊ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಸರಿಯಾದಂಥ ಉತ್ತರ 8848 ಮೀಟರ್ ಮೌಂಟ್ ಎವರೆಸ್ಟ್ನ ಎತ್ತರ ಆಗಿರ್ತದೆ. ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಪ್ರಥಮ ಉಪರಾಷ್ಟ್ರಪತಿಗಳಾಗಿ ನೇಮಕಗೊಂಡಂಥವರು ಯಾರು? ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, ಡಾಕ್ಟರ್ ರಾಧಾಕೃಷ್ಣನ್, ಜಾಕಿರ್ ಹುಸೇನ್. ಸರಿಯಾದಂಥ ಉತ್ತರ ಡಾಕ್ಟರ್ ರಾಧಾಕೃಷ್ಣನ್ ಅವರು ಭಾರತದ ಸ್ವಾತಂತ್ರ್ಯ ನಂತರ ಪ್ರಥಮ ಉಪರಾಷ್ಟ್ರಪತಿಗಳಾಗಿ ಕೆಲಸ ಮಾಡ್ತವ್ರು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಯಾರ ಕಾಲದಲ್ಲಿ ಮೈಸೂರಿನ ದಿವಾನರಾಗಿ ಸೇವೆ ಸಲ್ಲಿಸಿದರು? ದೊಡ್ಡರಾಜ ಒಡೆಯರ್, ಕಾಂತರಾಜ ಒಡೆಯರ್, ಕೃಷ್ಣರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್. ಸರಿಯಾದ ಉತ್ತರ ಕೃಷ್ಣರಾಜ ಒಡೆಯರ್, ಆಪ್ಷನ್ 3. 2004ರಲ್ಲಿ ಸ್ಥಾಪನೆಯಾದ ಇಂಡಿಯಾ ಸೈನ್ಸ್ ಅವಾರ್ಡ್ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ವ್ಯಕ್ತಿ ಯಾರು? ಸೊ 2004ರಲ್ಲಿ ಸ್ಥಾಪನೆಯಾದಂತಹ ಇಂಡಿಯಾ ಸೈನ್ಸ್ ಅವಾರ್ಡ್ ಪ್ರಶಸ್ತಿ ಪಡೆದ ಮೊದಲಿಗ ಯಾರು? 4 ಆಪ್ಷನ್ಗಳಿವೆ. CNR ರಾವ್ ಇವರು ಇಂಡಿಯಾ ಸೈನ್ಸ್ ಅವಾರ್ಡ್ ಪ್ರಶಸ್ತಿ ಪಡೆದಂಥ ಮೊದಲಿಗರು. ಕೆಳಗಿನವುಗಳಲ್ಲಿ ಅಸ್ಸಾಂ ರಾಜ್ಯದ ನೃತ್ಯ ಪ್ರಕಾರ ಯಾವುದು? ಬಿಹು, ಭರತನಾಟ್ಯಂ, ಗರ್ಬಾ, ಚಾಕ್ರಿ. 4ರಲ್ಲಿ ಅಸ್ಸಾಂ ರಾಜ್ಯದ ನೃತ್ಯ ಪ್ರಕಾರ ಯಾವುದು? ಸರಿಯಾದ ಉತ್ತರ ಬಿಹು, ಆಪ್ಷನ್ 1. ಸಬರಾಮತಿ ಎಂಬುದು ಒಂದು ಏನಾಗಿದೆ? ಒಂದು ಆಶ್ರಮ, ನದಿ, ಸರೋವರ, ಕಾದಂಬರಿ. ಸಬರಾಮತಿ ಎಂಬುದು ಒಂದು ಡ್ಯಾಶ್. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಶ್ರಮ. ಭಾರತದಲ್ಲಿ ಭತ್ತ ಬೆಳೆಯುವಿಕೆ ಯಾವಾಗ ಪ್ರಾರಂಭವಾಗುತ್ತದೆ? ಸಿಂಧೂ ನಾಗರಿಕತೆ ಕಾಲದಲ್ಲಿ, ಆರ್ಯರ ಕಾಲದಲ್ಲಿ, ಪುರಾಣಗಳ ಕಾಲದಲ್ಲಿ, ಬೌದ್ಧರ ಕಾಲದಲ್ಲಿ. ಭಾರತದಲ್ಲಿ ಭತ್ತ ಬೆಳೆಯುವಿಕೆ ಪ್ರಾರಂಭ ಆಗಿದ್ದು ಸಿಂಧೂ ನಾಗರಿಕತೆಯ ಕಾಲದಲ್ಲಿ. ಕಾರ್ಬನ್ ಸಿಂಕ್ಸ್ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಕೆಳಗಿನ 4 ಆಪ್ಷನ್ಗಳನ್ನು ನೀವು ನೋಡ್ಕೋಬಹುದು. ಕಾರ್ಬನ್ ಸಿಂಕ್ಸ್ ಎಂಬುದು ಯಾವುದಕ್ಕೆ ಸಂಬಂಧಪಡುತ್ತದೆ? ಸರಿಯಾದ ಉತ್ತರ ಅರಣ್ಯವನ್ನ ಬೆಳೆಸುವುದು. ಭಾರತೀಯ ವಿದ್ಯಾಭವನವನ್ನ ಸ್ಥಾಪನೆ ಮಾಡಿದವರು ಯಾರು? ಭಾರತೀಯ ವಿದ್ಯಾಭವನವನ್ನ ಸ್ಥಾಪನೆ ಮಾಡಿದವರು. ಸೊ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 KM ಮುಕ್ಷ್ವಿ. ಕುಸುಮ ಬಾಲೆ ಈ ಕೃತಿಯ ಕರ್ತೃ ಯಾರಾಗಿದ್ದಾರೆ? ಪೋತಿ ನರಸಿಂಹಾಚಾರ್, ನರಸಿಂಹಸ್ವಾಮಿ, GS ಶಿವರುದ್ರಪ್ಪ, ದೇವನೂರು ಮಹಾದೇವ. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ದೇವನೂರು ಮಹಾದೇವ. ಸಿಯಾಲ್ಕೋಟ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಆಟದ ವಸ್ತುಗಳು, ಚರ್ಮದ ವಸ್ತುಗಳು, ಸಂಗೀತದ ವಸ್ತುಗಳು, ಮೇಲಿನ ಎಲ್ಲವೂ. ಸೊ ಆಪ್ಷನ್ ಸರಿಯಾದಂಥ ಉತ್ತರ ಮೇಲಿನ 3 ಆಗುತ್ತೆ. ಆಟದ, ಚರ್ಮದ ಮತ್ತು ಸಂಗೀತದ ವಸ್ತುಗಳು. ಹಾಗಾಗಿ ಮೇಲಿನ ಎಲ್ಲ ಸರಿಯಾದಂಥ ಉತ್ತರ. ಕೂಡಿಸಿ ಕಲಿಸಿರಿ ಮತ್ತು ಹೋರಾಡಿರಿ ಇದು ಕೆಳಗಿನ ಯಾರ ಕೊಟ್ಟ ಕರೆಯಾಗಿದೆ? ಜ್ಯೋತಿಬಾ ಫುಲೆ, ರಾಮಸ್ವಾಮಿ ನಾಯ್ಕರ್, BR ಅಂಬೇಡ್ಕರ್,
ಮಹಾತ್ಮ ಗಾಂಧೀಜಿ. ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡಿಸಿ ಕಲಿಸಿರಿ ಮತ್ತು ಹೋರಾಡಿರಿ ಎಂದು ಕರೆ ಕೊಟ್ಟಂತವರು ಆಗಿರ್ತಾರೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಘೋಷಣೆ ಯಾರದಾಗಿದೆ? ಜವಾಹರ್ಲಾಲ್ ಈ 4 ಆಪ್ಷನ್ಗಳಿವೆ. ಸೊ ಉತ್ತರ ಆಪ್ಷನ್ 3 ಬಾಲಗಂಗಾಧರ ತಿಲಕ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೆತ್ತಿರುತ್ತೇನೆ ಎಂದು ಹೇಳಿದವರು. USSR ವಿಭಜನೆಗೊಂಡಾಗ ಎಷ್ಟು ರಾಷ್ಟ್ರಗಳು ಜನಿಸಿದವು? USSR ಡಿವಿಷನ್ ಆದಾಗ ಎಷ್ಟು ರಾಷ್ಟ್ರಗಳು ಉದಯವಾಯಿತು ಅಂತ ಪ್ರಶ್ನೆ. 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 15. ಬ್ರಿಟಿಷ್ ಸರ್ಕಾರವು ಭಾರತದ ಸಾಮ್ರಾಜ್ಯವನ್ನು ಯಾವಾಗ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತು? 4 ಆಪ್ಷನ್ಗಳಿವೆ ಇದಕ್ಕೂ ಕೂಡ. ಬ್ರಿಟಿಷ್ ಸರ್ಕಾರ ಭಾರತ ಸಾಮ್ರಾಜ್ಯವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದು ಯಾವಾಗ? 1858. ಅಕ್ಷಯ ಪಾತ್ರೆ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಯಾವ ಸಂಸ್ಥೆಗೆ ಸಂಬಂಧಪಡುತ್ತದೆ? ಇದೊಂದು ಸರ್ಕಾರೇತರ ಸಂಸ್ಥೆ, ರಾಜೀವ್ ಗಾಂಧಿ ಸಂಸ್ಥೆ, ಕರ್ನಾಟಕ ಸರ್ಕಾರದ ಒಂದು ಇದು ಇಸ್ಕಾ. ಇವು 4ರಲ್ಲಿ ಅಕ್ಷಯ ಪಾತ್ರೆ. ಸರಿಯಾದ ಉತ್ತರ ಇಸ್ಕಾನ್. ಮನುಷ್ಯರಲ್ಲಿ ಸಾಮಾನ್ಯವಾದ ನಾಡಿ ಬಡಿತ ಎಷ್ಟು? ನಿಮಿಷಕ್ಕೆ 36, ನಿಮಿಷಕ್ಕೆ 72, ನಿಮಿಷಕ್ಕೆ 144, ನಿಮಿಷಕ್ಕೆ 128. ಮನುಷ್ಯರಲ್ಲಿ ಸಾಮಾನ್ಯ ನಾಡಿ ಬಡಿತ ನಿಮಿಷಕ್ಕೆ 72. ಇದರಲ್ಲಿ ಪಂಜಾಬ್ಗೆ ಸಂಬಂಧಪಟ್ಟ ನೃತ್ಯ ಪ್ರಕಾರ ಯಾವುದು? ಬಿಹು, ಭಾಂಗ್ರಾ, ಗರ್ಬಾ, ಚಾಕ್ರಿ. ಇದರಲ್ಲಿ ಪಂಜಾಬ್ಗೆ ಸಂಬಂಧಪಟ್ಟಂತ ನೃತ್ಯ ಪ್ರಕಾರ ಯಾವುದು? ಸರಿಯಾದ ಉತ್ತರ ಭಾಂಗ್ರಾ. ಕಾಶ್ಮೀರ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದಾಗ ಅಲ್ಲಿನ ರಾಜ ಯಾರಾಗಿದ್ದರು? ರಾಜ ಕರಣ್ ಸಿಂಗ್, ರಾಜ ಬಕ್ತಿಯಾರ್ ಸಿಂಗ್, ರಾಜ ಹರಿಸಿಂಗ್, ರಾಜ ದಿನೇಶ್ ಸಿಂಗ್. ಆಪ್ಷನ್ 3 ರಾಜ ಹರಿಸಿಂಗ್ ಸರಿಯಾದಂಥ ಉತ್ತರ. ಹಾಲು ಈ ಕೆಳಗಿನ ಯಾವುದಕ್ಕೆ ಉತ್ತಮ ಉದಾಹರಣೆಯಾಗಿದೆ? ಸೊ 4 ಆಪ್ಷನ್ಗಳಿವೆ. ಆಪ್ಷನ್ಗಳನ್ನು ಓದ್ಕೊಂಡು ಹಾಲು ಕೆಳಗಿನ ಯಾವುದಕ್ಕೆ ಉತ್ತಮ ಉದಾಹರಣೆಯಾಗಿದೆ ಅಂತ ನೀವು ಹೇಳಬಹುದು. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 MLN. ಸಿನ್ಬಾರ್ನಿಂದ ಹೊರತೆಗೆಯುವ ಲೋಹ ಕೆಳಗಿನ ಯಾವುದಾಗಿದೆ? ಸಿನ್ಬಾರ್ನಿಂದ ಹೊರತೆಗೆಯುವ ಲೋಹ ಪಾದರಸ, ತಾಮ್ರ, ಅಲ್ಯೂಮಿನಿಯಂ, ಕಬ್ಬಿಣ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮರ್ಕ್ಯೂರಿ, ಪಾದರಸ. ಸಿನ್ಬಾರ್ನಿಂದ ಹೊರತೆಗೆತಕ್ಕಂಥ ಲೋಹ ಮರ್ಕ್ಯೂರಿ ಆಗಿದೆ. ದಕ್ಷಿಣಾಪತೇಶ್ವರ ಎಂಬ ಬಿರುದನ್ನು ಹೊಂದಿದಂಥ ರಾಜ ಯಾರು? ದಕ್ಷಿಣಾಪತೇಶ್ವರ ಎನ್ನುವ ಬಿರುದನ್ನು ಹೊಂದಿದಂಥ ರಾಜ. 4 ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ ಅವರನ್ನ ದಕ್ಷಿಣಾಪತೇಶ್ವರ ಅಂತ ಕರೀತಾ ಇದ್ರು. ಅಯೋಡಿನ್ ಕೊರತೆ ಉಂಟಾದಾಗ ಕೆಳಗಿನ ಯಾವ ರೋಗ ಬರುತ್ತದೆ? 4 ಆಪ್ಷನ್ಗಳಿವೆ. ಅಯೋಡಿನ್ ಕೊರತೆ ಉಂಟಾದರೆ ಯಾವ ಒಂದು ಕಾಯಿಲೆ ಕೆಳಗಡೆ ಬರುತ್ತದೆ? ಸೊ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಗಾಯ್ಟರ್. ಗಾಯ್ಟರ್ ಕಾಯಿಲೆಯು ಅಯೋಡಿನ್ ಕೊರತೆ ದೇಹದಲ್ಲಿ ಉಂಟಾದರೆ ಬರುತ್ತೆ. ಇನ್ನು ಸ್ಕರ್ವಿ ವಿಟಮಿನ್ ಸಿ ಇಂದ ಬರುತ್ತೆ. ವಿಟಮಿನ್ ಸಿ ದೇಹದಲ್ಲಿ ಕೊರತೆ ಆದರೆ ಸ್ಕರ್ವಿ ಕಾಯಿಲೆ, ಮತ್ತು ವಿಟಮಿನ್ ಡಿ ಕೊರತೆ ಆದರೆ ರಿಕೆಟ್ಸ್ ಕಾಯಿಲೆಗಳು ಬರ್ತವೆ. 1991ರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು? 2011ರದಲ್ಲ, 91ರದು. 1991ರಲ್ಲಿ ಜನಗಣತಿ ನಡೆದಾಗ ಭಾರತದ ಜನಸಂಖ್ಯೆ ಎಷ್ಟಿತ್ತು? 846 ದಶಲಕ್ಷ ಜನಸಂಖ್ಯೆಯನ್ನು ಭಾರತ 1991ರ ಜನಗಣತಿಯಲ್ಲಿ ಹೊಂದಿತ್ತು. 2011ರ ಜನಗಣತಿಯನ್ನು ನೀವು ಜಾಸ್ತಿ ನೋಡ್ಕೋಬೇಕಾಗತ್ತೆ ಅಷ್ಟೇ. 2011ಕ್ಕೆ ಸಂಬಂಧಪಟ್ಟಂಥ ಜನಗಣತಿಯಲ್ಲಿ ನಿಮಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಮುಂದಿನ ಜನಗಣತಿ 2021ರಲ್ಲಿ ನಡೆಯುತ್ತೆ. ಅಲಹಾಬಾದಿನ ಆಜಾದ್ ಪಾರ್ಕ್ ಯಾರ ಸ್ಮರಣೆಯಲ್ಲಿ ಅವರ ಹೆಸರನ್ನು ಇಡಲಾಗಿದೆ? ಅಲಹಾಬಾದ್ನಲ್ಲಿ ಆಜಾದ್ ಪಾರ್ಕ್ ಏನಿದೆ ಅದಕ್ಕೆ ಕೆಳಗಿನ ಯಾರ ಸ್ಮರಣೆಯಲ್ಲಿ ಹೆಸರನ್ನು ಇಡಲಾಗಿದೆ? ಚಂದ್ರಶೇಖರ್ ಆಜಾದ್. ಸುಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಕರ್ನಾಟಕದ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಸುಪ್ರಸಿದ್ಧ
ವಿರೂಪಾಕ್ಷ ದೇವಾಲಯ ಕರ್ನಾಟಕದ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಹಂಪಿ. ದರಿಯಾ ದೌಲತ್ ಬಾಗ್ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಹಾಸನ್, ಮೈಸೂರು, ಶಿವಮೊಗ್ಗ, ಶ್ರೀರಂಗಪಟ್ಟಣ, ಚನ್ನಪಟ್ಟಣ. ದರಿಯಾ ದೌಲತ್ ಬಾಗ್ ಸರಿಯಾದ ಉತ್ತರ ಶ್ರೀರಂಗಪಟ್ಟಣದಲ್ಲಿ ಇದು ಕಂಡುಬರುತ್ತದೆ. ಮೈಸೂರು ಸಂಸ್ಥಾನದಲ್ಲಿ ಯಾರ ದಿವಾನರ ಕಾಲದಲ್ಲಿ ಪ್ರತಿನಿಧಿ ಸಭೆ ಸ್ಥಾಪನೆಯಾಯಿತು? ಪ್ರತಿನಿಧಿ ಸಭೆಯನ್ನ ಕೆಳಗಿನ ಯಾರ ದಿವಾನರ ಕಾಲದಲ್ಲಿ ಸ್ಥಾಪನೆ ಮಾಡಿದ್ರು? ಸರಿಯಾದ ಉತ್ತರ ದಿವಾನ್ ರಂಗಾಚಾರ್ಲ ಅವರ ಕಾಲದಲ್ಲಿ ಸ್ಥಾಪನೆ ಮಾಡಿದ್ರು. ಬಾಹ್ಯಾಕಾಶಕ್ಕೆ ಹೋದಂತ ಮೊಟ್ಟ ಮೊದಲ ಭಾರತೀಯ ಕೆಳಗಿನವರಲ್ಲಿ ಯಾರಾಗಿದ್ದಾರೆ? ಸೊ 4 ಆಪ್ಷನ್ಗಳಿವೆ. ಬಾಹ್ಯಾಕಾಶಕ್ಕೆ ಹೋದಂತ ಮೊಟ್ಟ ಮೊದಲ ಭಾರತೀಯ. ಸರಿಯಾದ ಉತ್ತರ ರಾಕೇಶ್ ಶರ್ಮಾ. ಯಾವ ರಾಜ್ಯದ ಕಾಡುಗಳಲ್ಲಿ ಕಾಡುಕೋಣ, ಹುಲಿ ಮತ್ತು ಗೆಂಡಮೃಗ ಈ 3 ಕಾಣ ಸಿಗುತ್ತವೆ? ಬಿಹಾರ್, ರಾಜಸ್ಥಾನ್, ತಮಿಳುನಾಡು, ಅಸ್ಸಾಂ. ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂನಲ್ಲಿ ಕಾಡುಕೋಣ, ಹುಲಿ, ಗೆಂಡಮೃಗ 3 ಪ್ರಾಣಿಗಳು ಕೂಡ ಸಿಗ್ತವೆ. ಮನುಷ್ಯನ ದೇಹದಲ್ಲಿ ಅತಿ ಗಟ್ಟಿ ವಸ್ತು ಯಾವುದು? ತೊಡೆಯ ಎಲುಬು, ಹಲ್ಲಿನ ಎಲನ್ಮೆಲ್, ಬೆನ್ನೆಲುಬು, ದವಡೆಯ ಎಲುಬು. ಸರಿಯಾದಂಥ ಉತ್ತರ ಆಪ್ಷನ್ 2 ಹಲ್ಲಿನ ಎನಾಮೆಲ್ ಅನ್ನೋದು ಮನುಷ್ಯನ ದೇಹದಲ್ಲಿ ಅತಿ ಗಟ್ಟಿಯಾದಂಥ ವಸ್ತುವಾಗಿರ್ತದೆ. ಸೊ ಮೊಟ್ಟ ಮೊದಲ ಬ್ಯಾಂಕ್ಗಳ ರಾಷ್ಟ್ರೀಕರಣ ಯಾವಾಗಾಯಿತು? ಸೊ 4 ಆಪ್ಷನ್ಗಳಿವೆ. ಬ್ಯಾಂಕುಗಳ ರಾಷ್ಟ್ರೀಕರಣ. ಪ್ರಶ್ನೆಗೆ ಸರಿಯಾದಂಥ ಉತ್ತರ 1969. ನೋಡಿ, ಇದರಲ್ಲಿ 2 ವಿಷಯಗಳನ್ನು ನೆನಪಿಟ್ಕೋಬೇಕು ನೀವು. 2 ಸಲ ಭಾರತದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದೆ. ಒಂದು 1969ರಲ್ಲಿ ಮೊದಲನೇ ಹಂತದಲ್ಲಿ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಯಿತು. ಎರಡನೇ ಆವಾಗ 1980ನೇ ಇಸ್ವಿಯಲ್ಲಿ 2ನೇ ಹಂತದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗುತ್ತೆ. ಆವಾಗ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಗುತ್ತೆ. 2 ಸಂದರ್ಭದಲ್ಲೂ ಪ್ರಧಾನಮಂತ್ರಿಯಾಗಿದ್ದಂಥವರು ಇಂದಿರಾ ಗಾಂಧಿ ಅವರು. ನೆನಪಲ್ಲಿ ಇಟ್ಕೊಂಡಿರಿ. ಕೆಳಗಿನವುಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಘೋಷಣೆ ಯಾವುದು? ತುಂಬಾ ಫೇಮಸ್ ಆಗಿರ್ತಕ್ಕಂಥ ಘೋಷಣೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಘೋಷಣೆ. 4 ಆಯ್ಕೆಗಳು. ಸರಿಯಾದಂಥ ಉತ್ತರ ಜೈ ಜವಾನ್ ಜೈ ಕಿಸಾನ್. ಮಗಧ ಸಾಮ್ರಾಜ್ಯದ ಮೊಟ್ಟ ಮೊದಲ ರಾಜಧಾನಿ ಯಾವುದು? ಮಗಧ ಸಾಮ್ರಾಜ್ಯದ ಮೊಟ್ಟ ಮೊದಲ ರಾಜಧಾನಿ ಯಾವುದು? ಸೊ 4 ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರವನ್ನು ನಾವೀಗ ನೋಡೋಣ. ರಾಜಗಿರಿ ಮಗಧ ಸಾಮ್ರಾಜ್ಯದ ಮೊಟ್ಟ ಮೊದಲ ರಾಜಧಾನಿ. ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕೆಳಗಿನ ಯಾವುದರಂತೆ ಪ್ರಾರಂಭವಾಗುತ್ತದೆ? ಸೊ ಮೊದಲನೇ ಸಾಲು ಪ್ರಸ್ತಾವನೆಯಲ್ಲಿ ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂತ ಪ್ರಶ್ನೆ. ಆಪ್ಷನ್ 4 ನಾವು ಭಾರತದ ಜನರು ಅನ್ನುವ ವಾಕ್ಯದ ಮೂಲಕ ನಮ್ಮ ಪ್ರಸ್ತಾವನೆ ಪ್ರಾರಂಭವಾಗುತ್ತೆ. ಭಾರತೀಯ ಸಂವಿಧಾನ ಕೆಳಗಿನ ಯಾವುದನ್ನ ನಿಷೇಧಿಸುತ್ತದೆ? ಭಾರತದ ಸಂವಿಧಾನ ಈ 4ರಲ್ಲಿ ಯಾವುದನ್ನ ನಿಷೇಧ ಮಾಡುತ್ತೆ ಅಂತ ಪ್ರಶ್ನೆ. ಧರ್ಮ, ಜನಾಂಗ, ಜಾತಿ, ಲಿಂಗ ಮತ್ತು ಹುಟ್ಟಿದ ಸ್ಥಳಗಳು. ಶಿಕ್ಷಣ ವಿಷಯವು ಭಾರತ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಕಂಡುಬರುತ್ತದೆ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ, ಯಾವುದು ಅಲ್ಲ. ಎಜುಕೇಷನ್ ಅನ್ನೋದು ನಮ್ಮ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಇರುತ್ತೆ? ಸರಿಯಾದ ಉತ್ತರ ಸಮವರ್ತಿ ಪಟ್ಟಿ. ಅಂದರೆ ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಕೂಡ ಸಮಾನವಾದ ಅಧಿಕಾರ, ಇದರ ಬೆಲೆ ಇರ್ತದೆ. ಭೂಕಂಪದಲ್ಲಿ ಕರ್ನಾಟಕದಲ್ಲಿ ಭೂಕಂಪನ ಮಾಪನ ಕೇಂದ್ರ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಬೆಂಗಳೂರು, ಗೌರಿಬಿದನೂರು, ಹುಲಿಯದುರ್ಗ, ಬೀದರ್. ಕರ್ನಾಟಕದಲ್ಲಿ ಭೂಕಂಪನ ಮಾಪನ ಕೇಂದ್ರ ಕಂಡುಬರೋದು ಗೌರಿಬಿದನೂರು. ನೆನಪಲ್ಲಿಟ್ಕೊಂಡು, ಇಂಪಾರ್ಟೆಂಟ್. ವಿಕಿರಣಶೀಲತೆಯನ್ನು ಅಳೆಯೋದಕ್ಕೆ ಯಾವ ಸಾಧನವನ್ನು ಬಳಸ್ತಾರೆ? ಬ್ಯಾರೋಮೀಟರ್, ಕ್ರೋನೋಮೀಟರ್, ಗೀಗರ್ ಕೌಂಟರ್, ಮೈಕ್ರೋಮೀಟರ್. ವಿಕಿರಣಶೀಲತೆಯನ್ನು ಅಳೆಯೋದಕ್ಕೆ ಬಳಸ್ತಕ್ಕಂಥದ್ದು ಗೀಗರ್ ಕೌಂಟರ್. ಗರ್ಭ ವೃತ್ತಿ ಪ್ರಕಾರ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತದೆ? ಮಧ್ಯಪ್ರದೇಶ್, ಹರಿಯಾಣ, ಗುಜರಾತ್,
ಒಡಿಸ್ಸಾ. ಸೊ ಇರ್ತಕ್ಕಂಥ ಆಪ್ಷನ್ಗಳಲ್ಲಿ ಗುಜರಾತ್ ರಾಜ್ಯಕ್ಕೆ ಇದು ಸಂಬಂಧಪಡ್ತದೆ. ವೃತ್ತಿ ಪ್ರಕಾರದ ಬಗ್ಗೆ ನಿಮಗೆ ಒಂದು ಪ್ರಶ್ನೆ ಅಂತೂ ಗ್ಯಾರಂಟಿ ಎಕ್ಸಾಮಲ್ಲಿ ಬರುತ್ತೆ. ಜಾಮಿಯಾ ಮಿಲಿಯಾ ಇಸ್ಲಾಮಿಕ್ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದವರು ಯಾರು? ಸರ್ ಸೈಯದ್ ಅಲಿ, ಜಾಕಿರ್ ಹುಸೇನ್, ಮೊಹಮ್ಮದ್ ಇಕ್ಬಾಲ್, ಮೇಲಿನ ಯಾರು ಅಲ್ಲ. ಜಾಮಿಯಾ ಮಿಲಿಯಾ ಇಸ್ಲಾಮಿಕ್ ಯೂನಿವರ್ಸಿಟಿ, ಜಾಕಿರ್ ಹುಸೇನ್. ಇವುಗಳಲ್ಲಿ ಯಾವುದು ಹೊಂದಾಣಿಕೆ ತಪ್ಪಾಗಿದೆ? ಯಾವ ಹೊಂದಾಣಿಕೆ ತಪ್ಪಾಗಿದೆ? 4 ಆಪ್ಷನ್ಗಳಿವೆ, ನೋಡ್ಕೊಳ್ಳಿ. ಯಾವ ಜೋಡಿ ತಪ್ಪಾಗಿದೆ ಅಂತ ಗುರುತಿಸಿ. ಅವರ ಒಂದೊಂದು ಕೃತಿಗಳು ಕೊಟ್ಟಿರ್ತಾರಷ್ಟೇ. ಸಮರಸವೇ ಜೀವನ ಅನ್ನೋದು ವೇಕ್ರು ಗೋಕಾಕ್ ಅವ್ರದ್ದು, ಲಕ್ಷ್ಮೀಶ್ ಅವ್ರದ್ದು ಜಮೀನಿ ಭಾರತ, ರತ್ನಾಕರ ವರ್ಣಿ ಅವ್ರದ್ದು ಭಾರತೀಶ ವೈಭವ, 3 ಸರಿ. ಆದರೆ ಅವಸ್ಥೆ ಅನ್ನೋದು BGL ಸ್ವಾಮಿ ಅವ್ರದ್ದಲ್ಲ, ಹಾಗಾಗಿ ಗುಂಪಿಂದ ಅದನ್ನು ಆಚೆ ತೆಗಿಬೇಕು. ಗಾಂಧಿ ಇರ್ವಿನ್ ಒಪ್ಪಂದ ಗಾಂಧೀಜಿಯವರ ಸಮಕಾಲೀನವರಲ್ಲಿ ಬಹಳ ವಿವಾದವನ್ನು ಸೃಷ್ಟಿ ಮಾಡ್ತು. ಇದಕ್ಕೆ ಏನು ಕಾರಣ ಅಂತ ಪ್ರಶ್ನೆ. ಸೊ ಇಲ್ಲಿ ನಾವು ಆಪ್ಷನ್ಗಳನ್ನು ನೋಡ್ಕೋಬೋದು. ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಪೂರ್ಣ ಸ್ವಾತಂತ್ರ್ಯವನ್ನು ಕೇಳಲಿಲ್ಲ. ಆ ಒಂದು ಕಾರಣಕ್ಕೆ ಈ ಕೆಳಗಿನವರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರು ಯಾರು? ಕನಕದಾಸರು, ಬಸವೇಶ್ವರರು, ಸರ್ವಜ್ಞರು, ಆದಿಕವಿ ಪಂಪ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದ್ದಂಥವರು. ಸರಿಯಾದ ಉತ್ತರ ಕನಕದಾಸರು. ನಿಮ್ಮ ರಕ್ತವನ್ನು ನನಗೆ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ. ಇದು ಯಾರ ಘೋಷಣೆಯಾಗಿದೆ? ಸೊ ಇಲ್ಲಿ ಆಪ್ಷನ್ಗಳನ್ನು ನೀವು ನೋಡ್ಕೋಬಹುದು. ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಈ ಕೆಳಗಿನವುಗಳಲ್ಲಿ ಯಾವುದನ್ನ ವಿಲಿಯಂ ಬೆಂಟಿಂಗ್ ಮಾಡಲಿಲ್ಲ? ಅಂದರೆ 3 ಆಪ್ಷನ್ಗಳಲ್ಲಿರತಕ್ಕ ಕೆಲಸಗಳನ್ನ ವಿಲಿಯಂ ಬೆಂಟಿಂಗ್ ಮಾಡಿದ್ದಾರೆ. ಯಾವುದೋ ಒಂದು ಅವರ ಸಾಧನೆ ಅಲ್ಲ, ಅದ್ಯಾವುದು ಅಂತ ಗುರುತಿಸ್ಬೇಕು. ಆಪ್ಷನ್ 3 ತಾಜ್ ಮಹಲನ್ನು ಮಾರಾಟಕ್ಕೆ ಇಟ್ಟಿದ್ದು. ಇದನ್ನು ಅವರು ಮಾಡಲಿಲ್ಲ. ಋಗ್ವೇದವನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದ್ರು. ಭಾಷಾಂತರ ಮಾಡೋದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು. ಸತಿ ಮತ್ತು ತುಗಿ ಪದ್ಧತಿಯನ್ನು ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿದ್ರು. ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರೇ ರಾಜಾರಾಮ್ ಮೋಹನ್ ರಾಯ್ ಅವ್ರ ಜೊತೆ ಸೇರಿ 1829ರಲ್ಲಿ ಸತಿ ಪದ್ಧತಿಯನ್ನು ನಿಷೇಧ ಮಾಡಿದ್ದು, ನೆನಪಲ್ಲಿ ಇಟ್ಕೊಂಡಿರಿ. ಮತ್ತು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಪ್ರಾರಂಭ ಮಾಡಿದ್ದು ಕೂಡ ಇವರೇ. ಇದನ್ನು ಕೂಡ ನೆನಪಲ್ಲಿ ಇಟ್ಕೊಂಡಿರಿ. ಜರಿಯಾದಲ್ಲಿ ಯಾವ ಖನಿಜ ಅಪಾರವಾಗಿ ದೊರೆಯುತ್ತದೆ? ಮ್ಯಾಂಗನೀಸ್, ಬಾಕ್ಸೈಟ್, ಕಲ್ಲಿದ್ದಲು, ಕಬ್ಬಿಣದ ಖನಿಜ. ಜರಿಯಾದಲ್ಲಿ ಯಾವ ಖನಿಜ ಅಪಾರವಾಗಿ ದೊರೆಯುತ್ತದೆ? ಸರಿಯಾದ ಉತ್ತರ ಕಲ್ಲಿದ್ದಲು. ಕಲ್ಲಿದ್ದಲು ಹೇರಳವಾಗಿ ದೊರೆಯುತ್ತೆ. ಕೋಟೋ ಶಿಷ್ಟಾಚಾರದ ಪ್ರಧಾನ ಗುರಿ ಏನು? ಕೋಟೋ ಶಿಷ್ಟಾಚಾರ ಇದರ ಮುಖ್ಯವಾದಂಥ ಗುರಿ, ಇದನ್ನು ಏನಕ್ಕೆ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಅಂತ ಪ್ರಶ್ನೆ. ಕೋಟೋ ಶಿಷ್ಟಾಚಾರ ಇದರ ಪ್ರಧಾನ ಗುರಿ ಹಸಿರು ಮನೆ ಅನಿಲವನ್ನು ಕಡಿಮೆ ಮಾಡತಕ್ಕಂಥದ್ದು. ಭಾರತದ ಒಕ್ಕೂಟದಲ್ಲಿ ಹೊಸ ರಾಜ್ಯ ರೂಪಿಸುವ ಅಧಿಕಾರ ಕೆಳಗಿನ ಯಾರಿಗಿರುತ್ತೆ? ಒಂದು ರಾಜ್ಯವನ್ನು ಸ್ಥಾಪಿಸಬೇಕು ಅಂದರೆ ಆ ಅಧಿಕಾರ ಯಾರಿಗಿರುತ್ತೆ? ರಾಜ್ಯಸಭೆ, ಸರ್ವೋಚ್ಚ ನ್ಯಾಯಾಲಯ, ಸಂಸತ್ತು, ಕೇಂದ್ರ ಸಚಿವ ಸಂಪುಟ. ಸರಿಯಾದ ಉತ್ತರ ಭಾರತದ ಸಂಸತ್ತಿಗೆ ಆ ಒಂದು ಅಧಿಕಾರ ಇರುತ್ತದೆ. ಅಮೋಘ ವರ್ಷ ನೃಪತುಂಗ ಯಾವ ರಾಜವಂಶಕ್ಕೆ ಸೇರಿದವರಾಗಿದ್ದಾರೆ? ಅಮೋಘ ವರ್ಷ ನೃಪತುಂಗ. ಚಾಲುಕ್ಯರು, ಕದಂಬರು, ರಾಷ್ಟ್ರಕೂಟರು, ಗಂಗರು. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ರಾಷ್ಟ್ರಕೂಟರು. ಭಾರತದ ಯಾವ ಪ್ರಧಾನಿ ಭಾರತದಿಂದ ಹೊರಗೆ ನಿಧನಗೊಂಡರು? ಅಂದರೆ ಭಾರತ ದೇಶದಿಂದ ಹೊರಗಡೆ ಹೋಗಿ ಮರಣ ಹೊಂದಿದಂಥ ಪ್ರಧಾನಮಂತ್ರಿಗಳು ಯಾರು? ಸೊ ಆಪ್ಷನ್ 1 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಭಾರತದ ಮುಖ್ಯ ಚುನಾವಣಾ ಅಧಿಕಾರಿಗಳು, ಎಲೆಕ್ಷನ್ ಕಮಿಷನರ್ ಏನಿರ್ತಾರೆ ಅವ್ರನ್ನ ಯಾರು ನೇಮಕ ಮಾಡ್ತಾರೆ? 4 ಆಪ್ಷನ್ಗಳಿವೆ. ಎಲೆಕ್ಷನ್ ಕಮಿಷನರನ್ನು ಯಾರು ನೇಮಕ ಮಾಡ್ತಾರೆ? ಸರಿಯಾದಂಥ ಉತ್ತರ ಭಾರತದ ರಾಷ್ಟ್ರಪತಿಗಳವರನ್ನ ನೇಮಕ ಮಾಡ್ತಾರೆ. ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಪ್ರಸ್ತುತ ಭಾರತದ ಹಾಗೂ ಕರ್ನಾಟಕದ ಚುನಾವಣಾ ಅಧಿಕಾರಿಗಳು ಯಾರು ಅಂತ ಉತ್ತರವನ್ನು ಬರೀರಿ. ಕ್ವೆಶ್ಚನ್ ನಂಬರ್ ಏನು ಹಾಕೋದು ಬೇಡಿ. ಭಾರತದ ಹಾಗೂ ಕರ್ನಾಟಕದ ಮುಖ್ಯ ಚುನಾವಣಾ ಆಯುಕ್ತರು ಯಾರು? 2 ಉತ್ತರಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಬರೆಯಿರಿ. ಸೊ ಮುಂದಿನ ಪ್ರಶ್ನೆ,
ಪುರುಷಪುರ ಯಾವ ಸಾಮ್ರಾಟನ ರಾಜಧಾನಿಯಾಗಿತ್ತು? 4 ಆಪ್ಷನ್ಗಳಿವೆ. ಸರಿಯಾದಂಥ ಉತ್ತರ ಕಾನಿಷ್ಕ. ಇನ್ನು ಕೊನೆ ಪ್ರಶ್ನೆ, ಸೈಂಟಿಫಿಕ್ ಸೊಸೈಟಿ ಸ್ಥಾಪನೆಯನ್ನು ಮಾಡಿದಂಥವ್ರು ಯಾರು? ಸೈಂಟಿಫಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದಂಥವರು. 4 ಆಪ್ಷನ್ಗಳಿವೆ. ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಇವಾಗ ನೋಡೋಣ. ಸರಿಯಾದಂಥ ಉತ್ತರ ಸೈಯದ್ ಅಹಮದ್ ಖಾನ್ ಸೈಂಟಿಫಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದಂಥವರು. ಇದಾಗಿತ್ತು ಇವತ್ತಿನ ಪರೀಕ್ಷಾ ವಿಶೇಷ. ನಿಮಗೇನಾದರೂ ಇನ್ನಷ್ಟು ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ಇನ್ನೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ನಾಳೆ ಒನ್ ಲೈನರ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ನ KSRPಗೆ ಸಂಬಂಧಪಟ್ಟಂಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ತಪ್ಪದೇ ವೀಕ್ಷಣೆ ಮಾಡಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒನ್ ಲೈನರ್ಗಳು 100 ಅಥವಾ 150 ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಿರ್ತೀನಿ. ಅದನ್ನು ಒಂದು ಸಲ ರಿವಿಷನ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ತುಂಬ ಅನುಕೂಲ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ಎಲ್ರಿಗೂ ಧನ್ಯವಾದಗಳು.